ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಗಾಯ್ಸ್ ದಸರಾ ಡಾಕ್ ಶೋ ನೋಡೋಣ ಅಂತ ಬಂದಿದ್ದೀನಿ. ಟೈಮು ಆಲ್ರೆಡಿ 2:45 ಆಗಿದೆ. ಡಾಕ್ ಶೋಗೆ ಬಂದಿದ್ದೀನಿ ಗೈಸ್. ಟೈಮ್ ಆಲ್ರೆಡಿ 2:45 ಆಗಿದೆ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಯಾವ ರೀತಿ ನಾಯಿ ಬಂದಿದೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ಈಗ ಒಳಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರೋದು. ನಾನು ಇವಾಗ ಬರ್ತಾಯಿದ್ದೀನಿ ಮಧ್ಯಾಹ್ನ. ನೋಡುವ ಒಳಗೆ ಹೋಗಿ ಯಾವ್ಯಾವ ಜಾತಿ ನಾಯಿ ಬಂದಿದೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ಹೋಗ್ತಾ ಇದ್ದೀನಿ ಒಳಗೆ. ನೋಡುವ, ನಡೀತಾ ಇದೆ ಆಲ್ರೆಡಿ ಡಾಕ್ ಶೋ ಗಾಯ್ಸ್. ಇದ್ರೊಳಗಡೆನೆ ರೈತರ ದಸರಾ ಎಲ್ಲ ಮಾಡಿದ್ದಾರೆ ನೋಡಿ. ರೈತರ ದಸರಾ ಇಲ್ಲೇ ನಡೀತಾ ಇದೆ. ಓಹೋ ಇವರೆಲ್ಲ ಮುಗಿಸ್ಕೊಂಡು ಕೂತಿರೋದ ಇಲ್ಲ ಇನ್ನೂ ಶೋ ಆಗಿಲ್ವಾ ಏನೋ ಒಂದು ಗೊತ್ತಿಲ್ಲ. ರೊಚ್ ಕೇಳ್ತು ನೋಡಿ ಇಲ್ಲಿ. ಲ್ಯಾಬ್ ವಾಸಸ್ ಲ್ಯಾಬ್ ಇದೊಂದು ಸ್ವಲ್ಪ ಕಷ್ಟ ಗಾಯ್ಸ್. ಕಂಟ್ರೋಲ್ ಎಲ್ಲ ಮಾಡಬೇಕು ಇದನ್ನ. ನಮ್ಮ ಫ್ರೆಂಡ್ಸು ನಾಯಿ ಕರ್ಕ ಬಂದಿದ್ದೀನಿ ಅಂದರು. ಅಮೇರಿಕನ್ ಬುಲ್ಲಿನ, ಅದು ಇನ್ನೂ ಬೇಬಿ ಪಪ್ಪಿ. ಅವರು ಎಲ್ಲವರ ಏನೋ ಗೊತ್ತಿಲ್ಲ, ಫೋನ್ ಬೇರೆ ಎತ್ತುತ್ತಾ ಇಲ್ಲ. 2 ಕೋಟಲ್ಲಿ ನಡೀತೈತೆ ಗಾಯ್ಸ್. ಆ ಕಡೆ ಒಂದು ಕೋಟು, ಈ ಕಡೆ ಒಂದು ಕೋಟು. ಹೋಗದ ನೋಡವ ಗಾಯ್ಸ್. ಆ ಕಡೆ ಕೋಟಲ್ಲಿ ಬಾಕ್ಸರು, ಈ ಕಡೆ ಕೋಟಲ್ಲಿ ಡಾಬರ್ ಮ್ಯಾನು. ಇದು ಫೀಮೇಲು, ಅದು ಮೇಲು ನೋಡಿ ಗಾಯ್ಸ್. ಗಾಯ್ಸ್ ಲ್ಯಾಬ್ಗೆ ಡ್ರೆಸ್ ಎಲ್ಲ ಹಾಕೊಂಡು ಕರ್ಕೊಂಡ್ಬಂದವ್ರೆ. ಫ್ರಾಕ್ ಏನೋ ಹಾಕೊಂಡು ಕರ್ಕೊಂಡ್ಬಂದವ್ರೆ. ನಾಯಿಗಳ ಹತ್ರ ಹೋಗಕ್ಕೆ ಭಯ ಗುರು. ಏನು ಎಲ್ಲ ಒಂದೊಂದು ನಾಯಿ ನೋಡಿ, ಒಂದೊಂದು ನಾಯಿ ಬೊಗಳ್ತೈತೆ ಗಾಯ್ಸ್. ಈ ಡಾಗ್ ಶೋ ವರ್ಷ ನಡೆಯುತ್ತೆ. ಹಂಗೆ ಈ ವರ್ಷ ಭಾನುವಾರ ನಡೀತಾ ಇದೆ ಗಾಯ್ಸ್. ಕೂಡಲ್ ಬ್ರೆಡ್ ನೋಡಿ ಗಾಯ್ಸ್ ಹೆಂಗೈತೆ. ಸೇಮ್ ನೋಡೋಕ್ಕೆ ಟೆಡ್ಡಿ ಬೇರ್ ಇದ್ದಂಗೆ ಐತೆ, ಹಂಗೆ ಕಾಣಿಸ್ತೈತೆ. ಫ್ರೆಂಡ್ಲಿಯಾಗಿ ಆಟಾಡ್ತೈತೆ. ಕರೆದವ್ರ ಹತ್ರ ಎಲ್ಲ ಹೋಗ್ತೈತೆ ಗಾಯ್ಸ್. ಇಲ್ಲಿ ನೋಡಿ ರಾಟ್ ವೀಲರ್ ಹೆಂಗೈತೆ. ಅಯ್ಯಪ್ಪ ಭಯಾನಕವಾಗೈತೆ ಮಾತ್ರ, ಸಕ್ಕದಾಗೈತೆ. ಡಾಗ್ ಶೋಗೆ ಬಂದರೆ ಕಾರ್ ನಿಲ್ಸ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಂತ ಇಲ್ಲೆಲ್ಲ ನೀಟಾಗಿ ಜಾಗ ಮಾಡಿದ್ದಾರೆ. ಎಲ್ಲ ಕಾರ್ ನಿಲ್ಸ್ಕೊಂಡು ನಿಂತಿರ್ತಾರೆ. ಶೋಗೆ ರೆಡಿ ಮಾಡ್ತಾ ಇರ್ತಾರೆ ಡಾಗ್ನ. ಇಲ್ಲಿ ಸೆಂಟ್ ಬರ್ನಾಡು, ಒಂದೊಂದು ಡೇನು ಗಾಯ್ಸ್. ಗ್ರೇಡ್ ನೋಡಿ, ಪಾನ್ ಕಲರು ಬೇಬೀಸು. ಆಲ್ರೆಡಿ ಶೋ ಮುಗ್ದಿರಂಗೈತೆ ದೊಡ್ಡದು ಬೇಬೀಸ್ದು. ಅಷ್ಟೊಂದು ದೊಡ್ಡದು ಏನು ಅಷ್ಟು ಅಡಲ್ಟ್ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಡೇನು. ಗಾಯ್ಸ್ ಇಲ್ಲವೇ ಫಸ್ಟು ಸೆಕೆಂಡ್ ಸೆಲೆಕ್ಟ್ ಮಾಡ್ತಾ ಇರೋದು. ಬೆಸ್ಟ್ ವಾಕಿಂಗು ಮತ್ತು ಬೆಸ್ಟ್ ಪೋಸು, ನಾಯಿ ಹೆಲ್ತ್ ಕಂಡೀಷನ್ ಎಲ್ಲ ನೋಡಿ ಪ್ರೈಸ್ ಕೊಡ್ತಾ ಇರೋದಂತೆ. ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಬಾಕ್ಸರ್ ಅಲ್ವಾ, ನಾನು ಬಂದಾಗ ಬಾಕ್ಸರ್ ನಡೀತಿತ್ತು. ಈ ಕಡೆ ನಡೀತಿತ್ತು ಬಾಕ್ಸರು. ಈಗ ಸೆಂಟ್ ಬರ್ನರ್ ನಡೀತಿದೆ ಶೋ. ಈ ಸಲ ಡಾಕ್ ಶೋಗೆ ನಮ್ಮ ಫ್ರೆಂಡು ಅವ್ನೇನು ಕರ್ಕೊಂಬಂದಿಲ್ಲ. ಈ ಅಮೇರಿಕನ್ ಬುಲ್ಲಿನ ಕರ್ಕೊಂಬಂದಿದ್ದೀವಿ. ಇದು ಮೋಸ್ಟ್ಲಿ ಇದೇ ಸ್ವಲ್ಪ ರೋದನೆ ಆ ಕಡೆ ಈ ಕಡೆ ನಾಯಿ ಹತ್ರ ಹೋಗೋಕ್ಕೆ. ಯಾಕಂದರೆ ಈ ಥರ ಬಂದು ಬಾಯಿಗೆ ಹಾಕ್ಬಿಡೋದಂತ ಭಯ ಗಾಯ್ಸ್. ಈ ಡಾಗ್ ನೇಮು ಬುಲ್ಲಿ ಕುತ್ತ ಅಂತೆ ನೋಡಿ ಗಾಯ್ಸ್. ಒಳ್ಳೆ ಅವಳಿ ಮಾಡ್ತೈತೆ. ಶೋಗೆ ಇಲ್ವೇನೋ ಗೊತ್ತಿಲ್ಲ ಇದು, ಬಟ್ ನಾನು ಸುಮ್ಮನೆ ಕರ್ಕೊಂಬಂದಿದ್ದಾರೆ ಏನೋ ಗೊತ್ತಿಲ್ಲ ಗಾಯ್ಸ್. ಈ ನಾಯಿ ನೇಮ್ ಬಂದು ಫ್ರೆಂಚ್ ಬುಲ್ಡಾಗ್ ಅಂತೆ. ನೋಡೋಕ್ಕೆ ಸೇಮ್ ಪಗ್ ಥರನೇ ಕಾಣಿಸ್ತಾ ಇದೆ, ಆದರೆ ನಾಯಿ ಹೆಸರು ಫ್ರೆಂಚ್ ಬುಲ್ಡಾಗ್ ಗಾಯ್ಸ್. ನೋಡಿ ಕೂಡಲ್ಲ ಅವಾಗಲೇ ತೋರಿಸಿದ್ನಲ್ಲ, ಸೇಮ್ ಒಳ್ಳೆ ಟೆಡಿ ಬೇರ್ ಇದ್ದಂಗೆ ಐತೆ. ನಾನು ಬುಲ್ಲಿ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲ ಪ್ರೈಸ್ ವಿನ್ನಾಗಿ ಬಂದು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾವ್ರೆ ಗುರು. ಅದು ಬುಲ್ಲಿನಾ ಇಲ್ಲ, ಅದು ಕೇನಿ ಕಾರ್ಸ್ ಗೈಸ್. ಕೇನಿ ಕಾರ್ಸು ಅಂತೆ ಗುರು. ನೋಡೋಕ್ಕೆ ಎಲ್ಲ ಒಂದೇ ಥರ ಕಾಣಿಸ್ತೈತಲ್ಲ ಗುರು. ಆ ಬಾಕ್ಸ್ ಥರನೇ ಕಾಣಿಸ್ತೈತೆ ಇದುವೇ ಗಾಯ್ಸ್. ಇವಾಗ ಪಗ್ದು ಶೋ ನಡೀತಾ ಇದೆ ನೋಡಿ. ನೆಕ್ಸ್ಟು ಶಿಡ್ಸು ರೆಡಿಯಾಗಿದೆ. ಎಲ್ಲರೂ ಮಕ್ಕಳುಗಳು ಎತ್ಕೊಂಡು ರೆಡಿಯಾಗಿ ನಿಂತವ್ರೆ. ಪಗ್ದು ನಡೀತಾ ಇದೆ. ಟೋಟಲ್ಲು ಒಂದು 6-7 ಇರ್ಬೋದು ಪಗ್ಗು. ಶಿಡ್ಸು ಸುಮಾರು ಐತಲ್ಲ ಗುರು. ಶಿಡ್ಸು ಸುಮಾರು ಜನ ಅವರೇ ಗುರು ಶಿಡ್ಸುಗೆ.
ಗಾಯ್ಸ್ ಇವತ್ತು ವರ್ಲ್ಡ್ ರೇಬಿಸ್ ಡೇ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ ಟಿ ವಿಯಲ್ಲಿ. ಶೋ ಮುಗೀತು ಅನಿಸುತ್ತೆ ಆಲ್ಮೋಸ್ಟು. ಇನ್ನು ಶಿಡ್ಸು ರೆಡಿಯಾಗಿ ನಿಂತಿದ್ದಾರೆ. ಗಾಯ್ಸ್ ಶಿಡ್ಸುದು ಶೋ ಸ್ಟಾರ್ಟ್ ಆಯಿತು. ಎಲ್ಲ ಲೈನಪ್ ಮಾಡಿ ನಿಲ್ಲಿಸಿದ್ದಾರೆ. ಸುಮಾರು ಐತೆ, ಒಂದು 10-15 ಇರ್ಬೋದೇನೋ ಶಿಡ್ಸು. ಇನ್ನು ಆ ಕಡೆ ನೆಕ್ಸ್ಟು ಡೇನೋ ರೆಡಿ ಆಗೈತೆ. ಆ ಕಡೆ ಹೋಗ್ತೀನಿ ಗಾಯ್ಸ್. ಡೇನ್ಗಳು ಜಾಸ್ತಿ ಕಾಣಿಸ್ತಾ ಇಲ್ಲ, ಅಡಲ್ಟು. ಇದು ಅಷ್ಟೇ, ಅಡಲ್ಟೇನೆ ಶಿಡ್ಸು ನಡೀತಾ ಇರೋದು. ಯಾರಿಗೂ ಸನ್ಮಾನ ಕಾರ್ಯಕ್ರಮ ನಡೀತಿದೆ ಮತ್ತು ಗೆದ್ದವ್ರಿಗೆ ಪ್ರೈಸ್ ಕೊಡ್ತಾವ್ರೆ. ನೋಡಿ ಗಾಯ್ಸ್, ಇಷ್ಟೊಂದು ಶಿಡ್ಸು ಬಂದಿದೆ. ನೆಕ್ಸ್ಟ್ ಆ ಕಡೆ ಡ್ಯಾನ್ಸ್ ಶೋ ನಡೀತಾ ಇದೆ, ಆ ಕಡೆ ಹೊರಡ್ತೀನಿ ಗಾಯ್ಸ್. ಡಾಗ್ ಶೋ ಒಳಗೆ ಒಂದು ಸ್ಟಾಲಲ್ಲಿ ನವೀನ್ ಆ್ಯಕ್ಟಿವ್ ಪೆಟ್ಸ್ ಮೈಸೂರು ನೋಡಿ ಗಾಯ್ಸ್. ಇಗ್ವಾನ ಅಂತ ಇದು ಇಗ್ವಾನ ಹೇಗಿದೆ ನೋಡಿ ಗಾಯ್ಸ್. ಮತ್ತು ಇನ್ನು ಏನೇನಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಗಾಯ್ಸ್, ಫಿಶ್ ಟ್ಯಾಂಕ್ ಒಳಗೆ ಅವು ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕದು. ಇನ್ನು ಇದ್ರೊಳಗೆ ಚಿಕ್ಕ ಚಿಕ್ಕದು ರ್ಯಾಟ್ ಏನೋ ಐತೆ ಗುರು. ಇದ್ರೊಳಗೆ ಇನ್ನು ಚಿಕ್ಕ ಚಿಕ್ಕದು ಇಲಿಗಳೆಲ್ಲ ಇದೆ ನೋಡಿ ಹೆಂಗಿದೆ. ಹಬ್ಬ ಅವು ಸರಿಯಾಗಿ ಫೋಕಸ್ ಆಯ್ತಾ ಇಲ್ಲ. ವಯಸ್ಸಿನ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ರ್ಯಾಟ್ ಹೆಂಗೆ ಬಿಟ್ಟಿದ್ದಾರೆ ಫಿಶ್ ಟ್ಯಾಂಕ್ ಒಳಗೆ. ಅಲ್ಲಿ ಇದೆ ನೋಡಿ ಫ್ಯಾನ್ಸಿ ಪಕ್ಕಂತೆ. ವಯಸ್ಸಿನ ಇಲ್ಲಿ ನೋಡಿ ಹೆಂಗೈತೆ ಕಾಕ್ರೋಚ್ ಅಂತ. ಇದು ಇನಿಶಿಸ್ತಪ್ಪ ಐತೆ ಅಯ್ಯಪ್ಪ. ಇಲ್ಲಿ ನೋಡಿ ಸ್ನೇಕು. ಇದು ಒಂದು ಆರೆಂಜ್ ಕಲರು, ಅದೊಂದು ಮಡ್ ಕಲರು. ಇನ್ನು ಆ ಕಡೆ ಒಂದಿದೆ ಇಗ್ವಾನ ಈಗ ಕಾಣಿಸ್ತಿದೆ ನೋಡಿ ಗೈಸ್. ದಸರಾ ಡಾಗ್ ಶೋ ಒಳಗೆ ಒಂದು ಸ್ಟಾಲಲ್ಲಿ ಇಟ್ಟಿದ್ದಾರೆ. ಈಗ ಡೇನ್ ಶೋ ಹತ್ರ ಹೋಗ್ತಾ ಇದ್ದೀನಿ. ಈಗ ನಾಯಿಗಳ ಹತ್ರ ಹೋಗವ ಅಂದ್ರೇ ಭಯ, ಎಲ್ಲಿ ಕಚ್ಕಿಸ್ಬಿಡ್ತದೆ ಅಂತ. ಗುರು ಆಪತ್ಬಿಟ್ಟಿದ್ಯಾ? ಎರಡು ಸೇಮ್ ಐತೆ ನೋಡೋಕ್ಕೆ. ಗಾಯ್ಸ್, ಡೇನ್ದು ಶೋ ಸ್ಟಾರ್ಟ್ ಆಗಿದೆ ನೋಡಿ. ಈ ಡೇವಿಲ್ ಲಾಸ್ಟ್ ಟೈಮ್ ನಮ್ಮ ಗುಂಡನ ಜೊತೆ ಕಾಂಪಿಟೇಷನ್ ಮಾಡಿರೋ ಡೇವಿಲ್ ಇಲ್ಲೇ ಹೋಗ್ತಾ ಇದೆ. 4ನೇದು ಅನಿಸುತ್ತೆ ಮೋಸ್ಟ್ಲಿ. ಇದೇ ನಾಯಿ ಕಾಣಿಸ್ತಾ ಇರೋದು. ಲಾಸ್ಟ್ ಕಾಂಪಿಟೇಷನಲ್ಲಿ ಗುಂಡನ ಜೊತೆ ಇದ್ದಿದ್ದು ಡೆವಿಲ್. ವೈಟ್ ಕಲರ್ ಶರ್ಟ್ ಹಾಕಿಟ್ಕೊಂಡಿದ್ದಾರಲ್ಲ ಅವರು. ನೋಡಿ ನೋಡಿ ಅವೆರಡು ಅರ್ಲಿ ಕ್ವೀನು, ಇನ್ನೊಂದು ಯಾವುದೋ ಗ್ರೇ ಕಲರ್ ಕಾಣಿಸ್ತಾ ಇದೆ. ಗಾಯ್ಸ್, ಡೇಂದು ನೋಡ್ಕೊಂಡು ಈಗ ನಾವು ಬಂದಿರೋ ಬುಲ್ಲಿದು ಶೋ ನಡೀತಾ ಇದೆ. ಅದೊಂದು ನೋಡವ ಅಂತ ಓಡ್ತಾ ಇದೀವಿ ಈಗ. ಗಾಯ್ಸ್, ಈಗ ನೋಡಿ ಸರಿಯಾಗಿದೆ ಸೆಂಟ್ ಬರ್ನಾಡು. ಬುಲ್ಲಿ ಸ್ಟಾರ್ಟ್ ಆಯಿತು. ಓ, ಇಲ್ಲಿ ನಮ್ಮ ಅಮೇರಿಕನ್ ಬುಲ್ಲಿ. ಅದು ಅಡಲ್ಟು. ಇಲ್ಲಿ ಬೇಬೀಸ್ ಏನೋ ಇವಾಗ ಮೋಸ್ಟ್ಲಿ ಅಡಲ್ಟ್ ಆಯಿತು. ಇದು ನೆಕ್ಸ್ಟು ಬೇಬಿ. ಇನ್ನು ಅದಾದಮೇಲೆ ಫೀಮೇಲು. ಇಲ್ಲ ಲೈನಲ್ಲಿದೆ ನೋಡಿ ಫೀಮೇಲು. ಇದು ಮೇಲು, ಇದು ಬೇಬೀಸು, ಅದು ಫೀಮೇಲು. ಗಾಯ್ಸ್, ಶಿಡ್ಸು ಇದಕ್ಕೆ ಫಸ್ಟ್ ಪ್ರೈಸ್ ಅಂತೆ. ಇದೇ ಶಿಡ್ಸಿಗೆ. ಗಾಯ್ಸ್, ಅಮೇರಿಕನ್ ಬುಲ್ಲಿದು ಶೋ ಸ್ಟಾರ್ಟ್ ಆಗಿದೆ. ನಾವು ಕೊಡ್ಕೊಂಡು ಬಂದಿರೋ ಬುಲ್ಲಿ ಅಲ್ಲಿದೆ ನೋಡಿ. ಗ್ರೇ ಮತ್ತು ವೈಟ್ ಪಚಸ್ಸು. ಒಂದು 2ನೇ ನಾಯಿ. ಬೇಬೀಸ್ ನಡೀತಾ ಇದೆ. ಇಲ್ಲಿ ಅಡಲ್ಟ್ ಯಾವುದು ಬೇಬಿ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲ ಒಂದೇ ಸೈಜ್ ಐತೆ.
ನೀರು ಅಂತ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಆ ಹುಲಿ. ಬೇಡ ಬಿಡು, ಹಂಗೆ ಕೂಗೋಕೆ ಹೋಗ್ಬೇಡ ಸಿಂಹ ಅಂತ. ಸಿಂಹ ಯಾಕೋ ಸರಿಯಾಗಿ ಕೋಪರೇಟ್ ಮಾಡ್ತಾ ಇಲ್ಲ. ಈ ನನ್ನ ಮಗ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಸಿಲ್ಲ, ಅದಕ್ಕೆ ಇದೇ ಫಸ್ಟ್ ಶೋ ಕರ್ಕ ಬಂದಿರೋದು. ಇನ್ನು ಬೇಬಿ ಅಲ್ವಾ, ಇನ್ನು ಪಳಗಬೇಕು ಸ್ವಲ್ಪ. ಮತ್ತೆ ಜನ ಬೇರೆ ಎಷ್ಟೊಂದು ಜನ ಇದ್ದಾರೆ, ಅದಕ್ಕೆ ಗೈಸ್ ಆ ಕಡೆ ಲ್ಯಾಬ್ದು ಶೋ ನಡೀತಾ ಇದೆ. ನೆಕ್ಸ್ಟ್ ಆ ಕಡೆ ಹೋಗ್ಬೇಕು. ಗೈಸ್ ರೊಚ್ಚಿಗದ್ದ ಸಿಡ್ಸು ಬೊಗಳ್ತಾ ಇದೆ. ಬನ್ನಿ ಒಳಗಡೆ ಬನ್ನಿ. ನನ್ನ ಬುಕ್ 4 ಗಂಟೆ ನಂತರ ಅಂತಲ್ಲ ಗುರು. ಎಲ್ಲರೂ ವೆಯ್ಟ್ ಮಾಡ್ಬೇಕಂತ ಕೇಳ್ಕೊಂತಾ ಇದೀವಿ. ಅಡಲ್ಟ್ ಕ್ಯಾಟಗರಿ ಗೈಸ್ ಇಲ್ಲೇನೆ ಅಡಲ್ಟ್ ಫಿಮೇಲ್ ಪಬ್ಲಿಕ್ 3 ರೆಡಿ ಇರಬೇಕು. ಜಡ್ಜ್ಮೆಂಟ್ ಇರುತ್ತೆ. 4 ಗಂಟೆ ನಂತರ ಚಾಂಪಿಯನ್ ಹಾಗೂ ಬೆಸ್ಟ್ ಆಫ್ ದಿ ಶೋಗೆ ಪ್ರದರ್ಶನ ನಡೆಯಲಿದೆ. ಎಲ್ಲ ಶ್ವಾನ ಮಾಲೀಕರು ಹಾಜರಿರಬೇಕು. ರಿಟ್ರೀವರ್ ಮೇಲ್ ಶೋ ನಡೀತಾ ಇದೆ ಅಡಲ್ಟ್ ಕ್ಯಾಟಗರಿಯಲ್ಲಿ. ನೋಡಿ ಎಲ್ಲ ಸರಿಯಾಗಿದೆ. ಅದು ಬೇರೆ ಫೀಮೇಲು ಹಿಡಿದ್ರೆ ಒಂದು 4 kg ಮಾಂಸ ಚೆನ್ನಾಗಿ ಹಿಡಿಯುತ್ತೆ. ಆ ಕಡೆ ಲ್ಯಾಬ್ದು ನಡೀತಾ ಇದೆ, ಅದು ಫೈನಲ್ ರೌಂಡು. ರಾಜ್ ವೀಲರ್ ಪಟ್ಟಿ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ನ ಬೇಬೀಸ್ ಆಗೈತೆ. ಈಗ ಅಡಲ್ಟ್ ನಡೀತಾ ಇರೋದು ಎಲ್ಲ ಸರಿಯಾಗೈತೆ ಮಾತ್ರ. ಔಟ್ ವೀಲರ್ ನಂಬರ್ 455 ಸಮಿತಿಯವರು ನೀಡಬೇಕಂತ ಕೇಳ್ಕೊಂತಾ ಇದ್ದೇವೆ. ಕಾಣಿಸ್ತಾ ಇದೆ ನೋಡಿ, ಮಸ್ತಾಗೈತೆ. ಈ ನಾಯಿನೇ ಗಾಯ್ಸ್, ಈ ನಾಯಿ ನೋಡಿ ಫೀಮೇಲು ಈಗ ಕಾಣಿಸ್ತಾ ಇದೆ. ಬ್ರೀಡ್ ನೇಮ್ ಏನೋ ಹೇಳಿದ್ರು, ಮರ್ತೇ ಹೋಯ್ತು. ಈಗ ಈ ಕಡೆ ಲ್ಯಾಬ್ದು ನಡೀತಾ ಇದೆ, ಅಡಲ್ಟ್ ಮೇಲ್ ಅನ್ಸುತ್ತೆ. ಅದಕ್ಕೆ ಈ ಕಡೆ ಬಂದೆ ಗಾಯ್ಸ್. ಇದು ನೋಡಿ ಚೌಚೌ ಹೆಂಗೈತೆ, ಸಖತ್ತಾಗೈತೆ. ಸೇಮ್ ಇದು ಒಳ್ಳೆ ಟೆಡಿ ಬೇರ್ ಥರನೇ ಕಾಣಿಸುತ್ತೆ. ಚೌಚೌ ಬ್ರೀಡ್ ನೇಮ್ ಎಷ್ಟು ಚೌಚೌ ಅಂತ ಹೇಳಂತೆ ಗಾಯ್ಸ್. ಗಾಯ್ಸ್ ಲ್ಯಾಬ್ ಅಡಲ್ಟ್ ಮೇಲು ನೋಡಿ. ಮ್ಯಾಟ್ ಬೇರೆ ಅಲ್ವಾ, ಸ್ವಲ್ಪ ಜಾರುತ್ತೆ ನಾಯಿಗಳಿಗೆ ಕಾಲು. ಇಲ್ಲಿ 2 ಬ್ಲ್ಯಾಕ್ ಕಲರ್ ಲ್ಯಾಬ್ ಬಂದಿದೆ. ಇದಾದ ನಂತರ ಬೆಸ್ಟ್ ಆಫ್ ದಿ ಶೋ ನಡೆಯಿತು. ಎಲ್ಲ ಬೀಳಿನ ಪ್ರಥಮ ಬಹುಮಾನ ಪಡೆದಂತ ಇವಾಗ ಡಾಗ್ ಶೋ ಮೋಸ್ಟ್ಲಿ ಇದೆ ಎಂಡ್ ಅನ್ಸುತ್ತೆ. ಇದಾದ್ಮೇಲೆ ಬೆಸ್ಟ್ ಆಫ್ ದ ಶೋ ಅಂತೆ. ಆ ಕಡೆನೂ ಮಾತಾಡ್ತವ್ರೆ, ಈ ಕಡೆನೂ ಮಾತಾಡ್ತವ್ರೆ, ಕೇಳಿಸ್ತಾನೆ ಇಲ್ಲ. ಕೂಡ ಅಷ್ಟೇ ಸುಮಾರು ಬಂದೈತೆ ಗುರು ಲ್ಯಾಬ್ ಮಾತ್ರ. ಅದೊಂಥರ ಕಾಮನ್ ಆಗಿ ಎಲ್ಲರೂ ಮನೇಲಿ ಸಾಕಿರ್ತಾರೆ, ಅದರಿಂದ ಹೆವಿ ಐತೆ ಲ್ಯಾಬ್ಗಳಿದೆ. ಐಸ್ ಬ್ಲ್ಯಾಕ್ ಕಲರು ಚೆನ್ನಾಗಿ ವಾಕ್ ಮಾಡ್ತೈತೆ. ನೋಡಿ 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 ಗಾಯ್ಸಲ್ಲಿ ಶಿಡ್ಜುನ ರೆಡಿ ಮಾಡ್ತಾ ಇದ್ದಾರೆ. ಗಾಯ್ಸ್ ಈ ಡಾಗ್ ಶೋ ನಡೀತಾ ಇರೋದು ರೈಲ್ವೆ ಸ್ಟೇಷನ್ ಆಪೋಸಿಟ್ JK ಗ್ರೌಂಡ್ ಅಂತ ಇದೆ, ಅಲ್ಲಿ ನಡೀತಾ ಇರೋದು ಗಾಯ್ಸ್ ಡಾಗ್ ಶೋ. ಈಗ ಆಲ್ಮೋಸ್ಟು ಎಲ್ಲ ನಾಯಿದು ಮುಗ್ದಿದೆ. ಇನ್ನು ಫಸ್ಟ್ ಬಂದಿರೋ ನಾಯಿಗಳದು ಬೆಸ್ಟ್ ಆಫ್ ದಿ ಶೋ, ಅದು ನೆಕ್ಸ್ಟ್ ರೌಂಡ್ ನಡೆಯೋದಂತೆ 4 ಗಂಟೆ ಮೇಲೆ. ನೋಡುವ, ಅದನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟೇ ಗಾಯ್ಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಇದ್ದರೆ ಇರ್ತೀನಿ, ಇಲ್ಲ ಅಂದರೆ ನಾನು ಹೋಗ್ತಾ ಇರೋದೆ. ಅದೆಲ್ಲ ಮುಗಿಯೋ ಗಂಟೆ ಇನ್ನೂ ಲೇಟ್ ಆಯ್ತದೆ. ನೋಡಿ ಗಾಯ್ಸ್, ಈ ಲ್ಯಾಬ್ಗೆ ಫ್ರಾಕ್ ಹಾಕ್ಕೊಂಡು ಕರ್ಕೊಂಬಂದಿದ್ದಾರೆ. ಫೀಮೇಲ್ ಅನಿಸುತ್ತೆ ಅದು, ಅದಕ್ಕೆ ಫ್ರಾಕ್ ಹಾಕ್ಕೊಂಡು ಕರ್ಕೊಂಬಂದಿದ್ದಾರೆ. ಗಾಯ್ಸ್ ರಿಜಿಸ್ಟ್ರೇಷನ್ ಕೌಂಟ್ರು ಇಲ್ಲೇ ಇದೆ ನೋಡಿ. ಸೀರಿಯಲ್ ನಂಬರ್ಗಳೆಲ್ಲ, ಬ್ರೀಡ್ ನೇಮು ಇಲ್ಲೇ ಐತೆ, ಎಲ್ಲ ಬ್ರೀಡ್ಗಳದ್ದು ನೇಮ್ ಇಲ್ಲೇ ಐತೆ. ಯಾವ್ಯಾವ ಕೌಂಟ್ರಿಗೆ ಹೋಗಬೇಕು, ಯಾವ್ಯಾವ ಬ್ರೀಡ್ ಅವ್ರು ಅಂತ ಎಲ್ಲ ಇದೇ ಬೋರ್ಡಲ್ಲಿ ಹಾಕಿದ್ದಾರೆ. ನಾನು ಸ್ಟಾರ್ಟಿಂಗ್ ನೋಡಲೇ ಇಲ್ಲ.
ಇವಾಗ ನೋಡ್ತಾ ಇದ್ದೀನಿ ನೋಡಿ ಗೈಸ್, ಇಲ್ಲೇ ಹಾಕಿದ್ದಾರೆ ಬೋರ್ಡು. ಸೀರಿಯಲ್ ನಂಬರ್ ನೋಡ್ಕೊಂಡು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸೋದು. ಈಗ ಗೆದ್ದಾದ್ಮೇಲೆ ಒಂದು ಫೋಟೋಸ್ ತೊಗೊಂಡು ಹೋಗಿ ಇದೊಂದು ವಾಲ್ ಹಾಕಿದ್ದಾರೆ. ಬಿಸಿಲುಗುರು ನಾಯಿಗಳಿಗೆ ಸ್ವಲ್ಪ ಹಿಂಸೆ, ವಿಷಕ್ಕೆ ಹೊಡೆಯುತ್ತೆ ಇಲ್ಲಿ. ಮತ್ತು ಒಂದು ನಾಯಿ ನೋಡಿದ್ರೆ ಒಂದು ನಾಯಿ ರುಚಿ ಕೇಳುತ್ತೆ, ಅದು ಬೇರೆ ಪಾಪ. ಇಲ್ಲಿ ನೋಡಿ ಪಗ್ಗಿಗೆ ಮಕ್ಳಿಗೆ ಹಾಕ್ತಾರಲ್ಲ ಆ ಥರ ಬಟ್ಟೆ ಹಾಕೊಂಡು ಕರ್ಕೊಂಬಂದವ್ರೆ ಪಗ್ಗಿಗೆ. ಪಕ್ಕದಲ್ಲಿ ಆಲ್ರೆಡಿ ಶೋ ಮುಗ್ದಿದೆ. ಇನ್ನು ಬೆಸ್ಟ್ ಇನ್ ಶೋಲ್ಲಿ ಏನಾರು ಬಂದಿದ್ರೆ ಇರಬೇಕಾಗುತ್ತೆ. ಶೋಲ್ಲಿ ಏನಾದ್ರು ಫಸ್ಟ್ ಪ್ರೈಸ್ ಬಂದಿದ್ರೆ ಲಾಸ್ಟ್ವರೆಗೆ ಇರಬೇಕಾಗುತ್ತೆ. ಇಲ್ಲ ಅಂದರೆ ಡಾಗ್ ಶೋ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರ ಮನೆಗೆ ಹೋಗ್ಬೋದು. ಇನ್ನು ರಾಟ್ ವೀಲರ್ದು ನಡೀತಾ ಇದೆ, ಮೋಸ್ಟ್ಲಿ ಫೀಮೇಲ್ದೇನೋ ನೋಡುವ. ಮತ್ತು ಸಿಗ್ತೀನಿ ಅಮೇರಿಕನ್ ಬುಲ್ಲಿ. ಇನ್ನು 5 to 6 ಮಂತ್ ಆಗಿದೆ. ಇವರು 4 ಜನ ಬೆಳಗ್ಗೆಯಿಂದ ಸತತವಾಗಿ ಕಷ್ಟಪಟ್ಟು 3ನೇ ಪ್ಲೇಸ್ ತಗೊಂಡು ಹೋಗ್ತಾ ಇದ್ದಾರೆ. ಹೆಂಗೋ ಒಂದು ತೆಗಿಗುರು, ಫುಲ್ ಖುಷಿ ಆಗ್ತಾರ ಅವರು. ಪ್ರೈಸ್ ಬರ್ತಾರೆ ಅದಕ್ಕೇನೆ. ಇಲ್ಲಿ ನೋಡ್ರು ಸಿಂಬಾ. ಗಾಯ್ಸ್ ನೋಡಿ ಹೆಂಗೈತೆ ಚೌ ಚೌ ನಾಯಿ, ಬ್ರೀಡ್ ನೇಮು ಚೌ ಚೌ. ಆ ಕಡೆ ಲ್ಯಾಬು, ಇದು ಚೌ ಚೌ. ಪ್ರೈಸ್ ಆಗಿದೆ ಇದಕ್ಕೂ, ಸಖತ್ತಾಗೈತೆ ಮಾತ್ರ ನೋಡೋಕ್ಕೆ. ಸೇಮ್ ಡಾಲ್ ಥರನೇ ಕಾಣಿಸುತ್ತೆ. ಚೆನ್ನಾಗೈತೆ ಗೈಸ್ ನೋಡಿ. ಜರ್ಮನ್ ಶೆಫರ್ಡ್ ಇದು ಪ್ಲೇಸ್ ಮಾಡಿರಂಗೈತೆ, ಅದಕ್ಕೆ ಅವ್ರು ಇನ್ನೂ ಇದ್ದಾರೆ. ಸಖತ್ತಾಗೈತೆ ಮಾತ್ರ ಜರ್ಮನ್ ಶೆಫರ್ಡು ಮೇಲು. ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಗಾಯ್ಸ್. ಇನ್ನು ಬೆಸ್ಟ್ ಇನ್ನು ಶೋ ನಡೆಯುತ್ತೆ. ಅದಾಗ ಅವ್ರಿಗೂ ಆಲ್ಮೋಸ್ಟ್ ಯಾರು ಇರೋಲ್ಲ. ಯಾರು ನಾಯಿ ಫಸ್ಟ್ ಪ್ಲೇಸ್ ಮಾಡಿರುತ್ತೆ ಅವ್ರು ಇರ್ತಾರೆ ಅಷ್ಟೇ. ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಗಾಯ್ಸ್. ನಾನು ನನ್ನ ಗಾಡಿ ಎತ್ಕೊಂಡು ಇವಾಗ ಎಲ್ಲಿ ಮೆಡಿಕಲ್ ಸ್ಟೋರ್ ಹತ್ರ ಇದ್ದೀನಿ ಗಾಯ್ಸ್, ಮೈಸೂರಲ್ಲಿ. ಆಲ್ಮೋಸ್ಟ್ ನಾಯಿದು ಮೆಡಿಕಲ್ ಎಲ್ಲ ಇಲ್ಲೇ ಇರೋದು, ಜಾಸ್ತಿ ಸಿಟಿ ಹತ್ರನೇ. ಈಗ ನನ್ನ ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೊಡ್ತಾ ಇರೋದೆ ಗಾಯ್ಸ್. ನೋಡೋದ್ರಲ್ಲ ಡಾಗ್ ಶೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾವುದೋ ರೀತಿ ನಾಯಿ ಬಂದಿತ್ತು ಅಂತ ಎಲ್ಲ ತೋರಿಸ್ತೇನೆ. ನಾನು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಸುಮಾರು ನಾಯಿಗಳು ಹೊರಟೋಗಿತ್ತು. ಇವಾಗ ಇನ್ನೂ ಬೆಸ್ಟಿನ ಶೋ ನಡೀತಾ ಇದೆ, ಅದನ್ನೆಲ್ಲ ನೋಡೋಗಂಟ ಲೇಟ್ ಆಗುತ್ತೆ. ಅದಕ್ಕೆ ಮನೆಗೆ ಹೊರಡವ ಅಂತ ಹೊರಡ್ತಾ ಇದ್ದೀನಿ ಗಾಯ್ಸ್. ಮತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ ಗಾಯ್ಸ್. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಲ್ಲ ಗಾಯ್ಸ್, ಬಾಯ್.